ಹೇಳಿಕೆಗಳು. ಮಮತಾ ಬ್ಯಾನರ್ಜಿ ಅವರು ನಿನ್ನೆ ಸರ್ವಧರ್ಮ ರ್ಯಾಲಿ ಮಾಡಿದ್ರು ಕಲ್ಕತ್ತಾದಲ್ಲಿ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರನ್ನೆಲ್ಲ ಕರ್ಕೊಂಡು ಒಂದು ರ್ಯಾಲಿ ಮಾಡಿ ಸಮ್ಮೇಳನನೂ ಮಾಡಿದ್ರು. ಮಾತಾಡಿದ್ದಾರೆ, ನಾವು ಪ್ರಭು ಶ್ರೀರಾಮನ ವಿರೋಧಿಗಳಲ್ಲ, ಸೀತೆ ರಾಮ ಇಬ್ಬರನ್ನೂ ಪೂಜೆ ಮಾಡ್ತೀವಿ. BJP ನಾಯಕರು ಸೀತೆ ಹೆಸರನ್ನು ಹೇಳೋದಿಲ್ಲ, ಎಲ್ಲೂ ಹೇಳೋದಿಲ್ಲ. ನೀವೇನು ಮಹಿಳಾ ವಿರೋಧಿಗಳ? ಸೀತೆ ಕೌಶಲ್ಯ ಇಲ್ಲದೆ ಶ್ರೀರಾಮ ಇಲ್ಲ ಅಂತ. ಇನ್ನು ಶತಾಬ್ದಿ ರಾಯ್ TMC ಸಂಸದೆ ಹೇಳ್ತಾರೆ, ರಾಮನಿಗೆ ಮನೆ ಕಟ್ಟಿಸ್ತಾ ಇದ್ದೀವಿ ಅಂತ BJPಗರು ಹೇಳ್ತಾ ಇದ್ದಾರೆ. ಇದನ್ನು ಕೇಳಿ ನನಗೆ ಆಘಾತ ಆಯಿತು. ರಾಮನಿಗೆ ಮನೆ ಕೊಡುವ ಶಕ್ತಿ ಅವರಿಗಿದೆಯಾ? ಬಹುಶಃ ರಾಮ ಕೂಡ ಬಡತನ ರೇಖೆಗಿಂತ ಕೆಳಗಿರಬಹುದು, BPLಗಿಂತ ಕೆಳಗಿರಬಹುದು. BPL ಕಾರ್ಡ್ನವ್ರಿಗೆ ಮನೆ ಕಟ್ಟಿಸಿ ಕೊಡ್ತಾರೆ, ಹಂಗೆ BJP ಅವರು ರಾಮನಿಗೆ ಮನೆ ಕಟ್ಟಿಕೊಟ್ಟಿದ್ದೀವಿ ಅಂತಿದ್ದಾರೆ. BJPಗರು BPL ಯೋಜನೆ ಅಡಿಯಲ್ಲಿ ರಾಮನಿಗೆ ಮನೆ ನೀಡ್ತಿದ್ದಾರೆ ಅನಿಸುತ್ತೆ. ರಾಮನ ಮಕ್ಕಳಾದ ಲವನಿಗೆ ಕುಶನಿಗೆ ಮನೆ ಮಾಡಿದ್ರೆ ಕೆಲಸ ಪೂರ್ತಿಯಾಗುತ್ತೆ ಅಂತ. ಮಾತಾಡಿ. ಇನ್ನು ತೇಜ್ ಪ್ರತಾಪ್ ಯಾದವ್, ರಾಮ ನನ್ನ ಕನಸಿನಲ್ಲಿ ಬಂದು ಹೇಳ್ದ 22ನೇ ತಾರೀಕು ನಾನು ಅಯೋಧ್ಯೆಯಲ್ಲಿ ಇರೋದಿಲ್ಲ ಅಂತ ಹೇಳಿದ್ದಂಥ ತೇಜ್ ಪ್ರತಾಪ್ ಯಾದವ್, ರಾಮ ಬರ್ತಾ ಇರೋದು ಚುನಾವಣೆ. ಶ್ರೀರಾಮ ಈಗಾಗಲೇ ನಮ್ಮ ಹೃದಯ, ಪ್ರತಿಯೊಂದು ಕಣಕಣದಲ್ಲೂ ಇದ್ದಾನೆ. ಸನಾತನ ಧರ್ಮದ ನಂಬಿಕೆಯ ಪ್ರಕಾರ ಶ್ರೀರಾಮ ವಿಷ್ಣುವಿನ ಅವತಾರ. ಕಲಿಯುಗದ ಅಂತ್ಯದ ನಂತರ ಧರ್ಮ ಪುನಃಸ್ಥಾಪಿಸೋದಕ್ಕೆ ವಿಷ್ಣುವಿನ ಕೊನೆ ಅವತಾರ ಕಲ್ಕಿ ಅವತಾರ ಇನ್ನೂ ಬರಬೇಕಾಗಿದೆ. ರಾಮನ ಕರೆತರುವ ಮುನ್ನ ನಿನ್ನೊಳಗಿರುವ ರಾವಣನನ್ನು ಹೊರಗೆ ತನ್ನಿ. ಮೊದಲನೆಯದಾಗಿ ಮಹಿಳೆಯರ ಮೇಲಿನ ದೌರ್ಜನ್ಯ ನಿಲ್ಲಬೇಕು. ಬಡತನ ಹಸಿವಿನಂತಹ ರಾವಣನನ್ನು ಹೇಗೆ ತೊಡೆದು ಹಾಕಬೇಕು ಅಂತ ಪರಿಗಣಿಸಿ ದೇಶವನ್ನು ಪ್ರೀತಿ, ಸಾಮರಸ್ಯ, ಸಂತೋಷದ ಹಾದಿಯಲ್ಲಿ ಮುನ್ನಡೆಸಿಕೊಳ್ಳಿ ಅಂತ. ಈ ರಾಮ ವರ್ಸಸ್ ಬಡತನ, ರಾಮ ವರ್ಸಸ್ ಹಸಿವು ಯಾಕದು? ಇದು ಅರ್ಥನೇ ಆಗೋದಿಲ್ಲ ನನಗೆ. ಕರ್ನಾಟಕದಲ್ಲೂ ಇದಕ್ಕೆ ಸಂಬಂಧಿಸಿದಂತೆ ಹೇಳಿಕೆಗಳ ಸುರಿಮಳೆ. ವೀರಪ್ಪ ಮೊಯ್ಲಿ ಅವರು, ಮಾಜಿ ಕೇಂದ್ರ ಸಚಿವರು ಮಾತಾಡ್ತಾರೆ. ಅವರು ಯಾರೋ ಡಾಕ್ಟರ್ ಹತ್ರ ಮಾತಾಡಿದ್ರಂತೆ. 11 ದಿನ ಉಪವಾಸ ಮಾಡಿದ್ರೆ ಮನುಷ್ಯ ಬದುಕೋದೇ ಕಷ್ಟ ಅಂತೆ. ವ್ರತ ಮಾಡದೆ ಭಾಗಿಯಾದರೆ ಮಂದಿರ ಅಪವಿತ್ರ ಆಗಿಬಿಡುತ್ತೆ. ಮೋದಿ 11 ದಿವಸ ವ್ರತ ಮಾಡಿದ್ದೇ ಅನುಮಾನ. ವೀರಪ್ಪ ಮೊಯ್ಲಿ ಅವರು ಹೇಳ್ತಾರೆ. ಅವ್ರು ಯಾವುದೋ ಡಾಕ್ಟರ್ ಹತ್ರ ಮಾತಾಡಿದ್ರಂತೆ. ಅವ್ರು ಹೇಳ್ತಾ ಇದ್ದಾಗ ಪಕ್ಕದಲ್ಲಿ ನಿಂತ ಹೆಣ್ಣು ಮಗಳ ನಗು ನನಗೆ ಭಾಳ ಆಶ್ಚರ್ಯ ತರಿಸ್ತು. ಫುಲ್ ನಗು ತಡ್ಕೊಳಕ್ಕಾಗಲ್ಲ ಅವ್ರಿಗೆ. 11 ದಿನ ಉಪವಾಸ ಮಾಡಿದ್ರೆ ಮನುಷ್ಯ ಬದುಕೋದೇ ಕಷ್ಟ. ಪ್ರಧಾನಿ ಮೋದಿ ಬದುಕಿದ್ದೇ ಒಂದು ಪವಾಡ. ಪ್ರಧಾನಿ ಮೋದಿ 11 ದಿನ ವ್ರತ ಮಾಡಿದ್ದೇ ನನಗೆ ಅನುಮಾನ ಇದೆ. ವ್ರತ ಮಾಡದೇ ಭಾಗಿಯಾದರೆ ಮಂದಿರ ಅಪವಿತ್ರ ಆಗಿಬಿಡುತ್ತೆ. BJPಗೆ ಇಷ್ಟು ದಿನ ರಾಮ ಮಂದಿರ ವಿಷಯ ಇತ್ತು, ಇನ್ನು ಮುಂದೆ ಯಾವುದೇ ವಿಷಯ BJPಗೆ ಇಲ್ಲ ಅಂತ. 11 ದಿನ ಉಪವಾಸ ಮಾಡಿದ್ರೆ ಮನುಷ್ಯ ಬದುಕೋದೇ ಕಷ್ಟ. ಮೋದಿ 11 ದಿವಸ ಉಪವಾಸ ಮಾಡಿದ್ದಿನ ಅನುಮಾನ ಅಂತ ವೀರಪ್ಪ ಮೊಯ್ಲಿ ಅವರು ಹೇಳಿದರು. ವೀರಪ್ಪ ಮೊಯ್ಲಿ ಅವರು ಹೇಳಿರೋದು ಸತ್ಯ ಅನ್ನೋದಾದರೆ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ 21 ದಿವಸ ಉಪವಾಸ ಮಾಡಿದರು ಅಂತ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಹೇಳಿದ ಸುಳ್ಳಿರಬೇಕು. 11 ದಿವಸ ಉಪವಾಸ ಮಾಡಿದ ಕಷ್ಟ ಅನ್ನೋದಾದರೆ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ 21 ದಿವಸ ಉಪವಾಸ ಹೆಂಗೆ ಮಾಡಿದ್ರು? ವೀರಪ್ಪ ಮೊಯ್ಲಿ ಹೇಳ್ತಾ ಇರೋದು ಕರೆಕ್ಟ್ ಅಂದರೆ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ನಮಗೆ ಹೇಳಿದ ಸುಳ್ಳು. ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನು ಅವರು ಕ್ಲಾರಿಫೈ ಮಾಡಬೇಕು. ಯಾವುದು ಸತ್ಯ ಯಾವುದು ಸುಳ್ಳು ಅಂತ. DK ಶಿವಕುಮಾರ್ ಅವರು ಮತ್ತು BJPಯ ಅಪ್ಪನ ಮನೆ ಆಸ್ತಿನ ರಾಮ ಅಂದರೆ ಇತ್ಯಾದಿ ಮಾತಾಡಿದ್ರು. ಪ್ರಿಯಾಂಕ್ ಖರ್ಗೆ ಅವರು ರಾಮ ಮಂದಿರಕ್ಕೆ BJPಯವ್ರ ಜನರನ್ನು ಕರ್ಕೊಂಡು ಹೋಗಲಿ, ತೀರ್ಥಯಾತ್ರೆ ತಾನೇ ಅದು. ಹೋಗಿ ಸ್ವಲ್ಪ ಪ್ರಬುದ್ಧತೆ ಬಂದು BJP ಬಂಡವಾಳ ಬಯಲಾಗಲಿ. ರಾಜ್ಯ ಸರ್ಕಾರದಿಂದ ಅಯೋಧ್ಯೆಗೆ ಕರ್ಕೊಂಡು ಹೋಗೋ ಯೋಚನೆ ಇಲ್ಲ. ರಾಮ ಮಂದಿರದ ಬಗ್ಗೆ ನಾವೆಲ್ಲಿ ಪ್ರಶ್ನೆ ಮಾಡಿದ್ವಿ? ಅಪೂರ್ಣ ಮಂದಿರ ಅಂತ ಸಾಧು ಸಂತರು ಹೇಳಿದ್ದಾರೆ, ನಾವಲ್ಲ. ನಾವು ಯಾವ ದೇವಸ್ಥಾನಕ್ಕೂ ಹೋಗಲ್ಲ. ಯಾರು ಕರ್ಕೊಂಡು ಹೋದರೆ ಹೋಗ್ತೀನಿ. ನಮಗೆ ನಾವು ಜನತಾ ಜನಾರ್ದನನ ಭಕ್ತ ಅಂತ ಹೇಳಿದ್ರು. ಕೇಳಿಸ್ಕೊಳ್ಳಿ. ಅವರು ಪಾಪ ಉಪವಾಸ ಮಾಡಿದ್ದಾರೆ ಅಂತೇಳಿ ಹೇಳ್ತಾರೆ. ಆದರೆ ನಾನು ಇವತ್ತು ಬೆಳಿಗ್ಗೆ ಡಾಕ್ಟ್ರ್ ಹತ್ರ ವಾಕಿಂಗ್ ಮಾಡುವಾಗ ಒಬ್ಬ ಡಾಕ್ಟ್ರು ಬರ್ತಾರೆ ನಮ್ಮ ಜೊತೆ. ಅವರು ಹೇಳಿದರು ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಬದುಕಿದರೆ ಏನು ಪವಾಡ? ಆದ್ದರಿಂದ ಎಷ್ಟರ ಮಟ್ಟಿಗೆ ಅದು ಆ ಉಪವಾಸ ಮಾಡಿದ್ದಾರೆ ಅದು ಡೌಟು. ಉಪವಾಸ ಮಾಡದೆ ಅವರು ಗರ್ಭಗುಡಿಗೆ ಹೋಗಿ ಏನಾದರೂ ಪೂಜೆ ಮಾಡಿದರೆ ಅದರಿಂದ ಆ ಸ್ಥಳ ಅಪವಿತ್ರ ಆಗ್ತದೆ ಹೊರತು ಅದರಲ್ಲಿ ಶಕ್ತಿ ಉತ್ಪಾದನೆ ಆ ಸ್ಥಳದಲ್ಲಿ ಆಗುತ್ತೆ. ಇಲ್ಲಿವರೆಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಸ್ಥಾಪನೆ ಮಾಡ್ತೇವೆ ಅಂತೇಳಿ ಹೇಳಿದರು. ಈಗ ರಾಮ ಮಂದಿರ ಆಯಿತು. ಇನ್ನು ಮುಂದೆ ಏನಿದೆ? ಇನ್ನು ಮುಂದೆ ಅವರ ಮುಂದೆ ಯಾವ ರೀತಿಯಾದಂಥ ಇಶ್ಯೂ ಇರೋದಿಲ್ಲ. ಇನ್ನು ರಾಮ ಮಂದಿರ ಮಾಡ್ತೇವೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ತಾವು ಮತ್ತು CM ಅವರು ಜೈ ಶ್ರೀರಾಮ್ ಅಂತ ಕೂಗೋದಕ್ಕೆ BJP ಅವರು ಸಿಕ್ಕಾಪಟ್ಟೆ ಟೀಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಅವ್ರ ಮನೆ ಆಸ್ತಿನ ಶ್ರೀರಾಮ? ಯಾರ ಮನೆ ಆಸ್ತಿ ಅಲ್ಲ ರೀ. ನಾನು ಹೇಳಿದ್ದೆಲ್ಲ, ಸಿದ್ದರಾಮಯ್ಯನವರ ಹೆಸರಿನಲ್ಲಿ ರಾಮ ಇದ್ದಾನೆ, ಶಿವಕುಮಾರ್ ಹೆಸರಿನಲ್ಲಿ ಶಿವ ಇದ್ದಾನೆ, ಶಿವನ ಮಗನೂ ಇದ್ದಾನೆ ಕುಮಾರ. ಇನ್ನೇನು ಬೇಕು? ಇದು ನಮ್ಮ ಎಲ್ಲ ಧರ್ಮ. BJP ಅವ್ರ ಪಾಪ ಅವ್ರಿಗೆ ಇನ್ನೇನಿಲ್ಲ. ಅವ್ರೇನಪ್ಪ ಅಂತಂದರೆ
ನಮ್ಮನ್ನೆಲ್ಲ ಒಂದೇನಾದ್ರು ಒಂದು ಫೋಟೋ ಮಾಡಿಬಿಟ್ಟು ಇವರು ಹಿಂದೂ ವಿರೋಧಿಗಳು ರೀ, ಧಾರ್ಮಿಕ ದತ್ತಿ ಇಲಾಖೆನ ಮಾಡಿಬಿಟ್ಟು ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಪೂಜೆ ಮಾಡಿ ನಾವು ಇವತ್ತು ಗೌರವನ್ನ ಅನ್ನ ಸಂತರ್ಪಣೆಯನ್ನ ಮಾಡಿದ್ದೇವೆ. ಅಕ್ಕಿ ಒಂದ್ ಕಡೆ ಇತ್ತು, ಅರ್ಶನ ಒಂದ್ ಕಡೆ ಇತ್ತು, ಅದೆರಡು ಸೇರಿ ಮಂತ್ರಾಕ್ಷತೆ ಆಯ್ತು. ಆ ಮಂತ್ರಾಕ್ಷತೆ ಮನೆಗೆ ಹಂಚ್ತಾ ಇದ್ದೀರಿ. ಇದು ಕಾಂಗ್ರೆಸ್ ಪಕ್ಷದ ಮಂತ್ರಾಕ್ಷತೆ ಅಲ್ವಾ? ಕಾಂಗ್ರೆಸ್ ಪಕ್ಷದ ಅಕ್ಕಿ ಅಲ್ವಾ? ಕೈಯಲ್ಲಿ ಮಂತ್ರಾಕ್ಷತೆ, ಇಲ್ಲಿ ದೊಣ್ಣೆ ಮುಡಿಕೊಂಡವ್ರೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಿಮ್ಮ ಹೆದರಿಕೆ, ನಿಮ್ಮ ಗೊಡ್ಡ ಬೆದರಿಕೆಗೆ, ನಿಮ್ಮ ಜೈಲಿಗೆ, ನಿಮ್ಮ ಬಿಲ್ಗೆ, ನಿಮ್ಮ ಕೇಸ್ಗಳಿಗೆ ಯಾವುದಕ್ಕೂ ಕೂಡ ಕಾಂಗ್ರೆಸ್ಸಿಗರು ಎದುರುದಿಲ್ಲ. ನಾನು ಆಗ ಒಂದು ಮಾತು ಹೇಳಿದ್ದೇನೆ, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅಂತ. ಕರ್ಕೊಂಡು ಹೋಗ್ಲಿ, ಅದಕ್ಕೇನಿದೆ, ತೀರ್ಥಯಾತ್ರೆ ತಾನೆ, ಹೋಗಿ ಬರಲಿ, ಒಳ್ಳೇದು ಮಾಡಲಿ. ಯಾರು ಹೋಗ್ತಾರೆ ಅವರಿಗೂ ಸ್ವಲ್ಪ ಪ್ರಬುದ್ಧತೆ ಬಂದು ಬಿಜೆಪಿಯವರ ನಿಜವಾದ ಬಣ್ಣ ಬಯಲಾಗ್ಲಿ. ಸರ್ಕಾರ ವತಿನಲ್ಲಿ ಅಂಥದ್ದು ಯಾವುದೋ ಆಲೋಚನೆ ಇಲ್ಲ. ನಾವೆಲ್ಲಿ ಕ್ವಶನ್ ಮಾಡಿದ್ದೀವಿ ಸರ್? ಶಂಕರಾಚಾರ್ಯರು ಕ್ವಶನ್ ಮಾಡಿರೋದು ಅಪೂರ್ಣ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡೋದು ಸೂಕ್ತನಾ? ನಂದಾಗ ನಾನು ನಾನು ಯಾವ ದೇವಸ್ಥಾನಕ್ಕೂ ಹೋಗಲ್ಲ. ನೀವೇನಾದ್ರೂ ಬಾರೋ ಪ್ರಿಯಾಂಕ್ ಹೋಗಿ ಬರೋಣ ಅಂದ್ರೆ ಬರ್ತೀನಿ, ನನ್ಗೇನಿಲ್ಲ. ಜನತಾ ಜನಾರ್ದನದಲ್ಲಿ ನಂಬಿಕೆ ಇಟ್ಟವನು ನಾನು. ಸಂವಿಧಾನ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿನ್ನೆ ದೇವಸ್ಥಾನ ರಾಮ ಮಂದಿರವೊಂದರ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಆಂಜನೇಯನ ವಿಗ್ರಹವನ್ನು ಲೋಕಾರ್ಪಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಮಾತಾಡಿದ್ರು. ಕೇಳಿಸ್ಕೊಳ್ಳಿ ಒಮ್ಮೆ. ಈಗ ಜೈ ಶ್ರೀರಾಮ್ ನಾವು ಹೇಳಲ್ವಾ? ಅದು ಯಾರ್ದು ಒಬ್ಬರದು ಸ್ಲೋಗನ್ ಅಲ್ಲ, ಎಲ್ಲರೂ ಹೇಳಬೇಕು ಜೈ ಶ್ರೀರಾಮ್. ನೀವು ಹೇಳಲ್ವಾ? ಹೇಳಿ ಒಂದ್ಸರಿ ಜೈ ಶ್ರೀರಾಮ್. ಸಿದ್ದರಾಮ, ಸಿದ್ದರಾಮಯ್ಯ. ನಮ್ಮ ಅಪ್ಪನ ಹೆಸರು ಸಿದ್ದರಾಮೇಗೌಡ, ನಮ್ಮ ಅಣ್ಣ ಹೆಸರು ಮಾದೇಗೌಡ, ನನ್ನ ತಮ್ಮದಿನ ಹೆಸರು ಸಿದ್ದೇಗೌಡ, ಒಬ್ಬ ರಾಮೇಗೌಡ. ಈ ಧನುರ್ಮಾಸ ಬಂದಾಗ ಭಜನೆ ಮಾಡೋರು ಪ್ರತಿದಿನ. ನಾನು ಆಗ ಸಣ್ಣ ಹುಡುಗ ಆಗಿದ್ದಾಗ ಹೋಯ್ತಿದ್ದೆ ಭಜನದಲ್ಲಿ. 6 ಗಂಟೆಗೆ ಎದ್ದು ಹೋಗ್ಬೇಕು. ನಮ್ಮೂರಲ್ಲೂ ಕೂಡ ಮಾಡ್ತಿದ್ದೋ ಅದನ್ನ. ನಾವ್ ಹೆಂಗೆ ವಿರೋಧ ಇದೀವಿ? ನಾನು ಹೋಗ್ತೀನಿ, ಯಾವಾಗ ಶ್ರೀರಾಮಚಂದ್ರನ ನೋಡಕ್ಕೆ ಹೋಗ್ತೀನಿ. ಶ್ರೀರಾಮಚಂದ್ರನ ಮೂರ್ತಿ ಎಲ್ಲ ಕಡೆ ಒಂದೇ ಅಲ್ವಾ? ಇಲ್ಲಿ ಮೂರ್ತಿ ಪೂಜೆ ಮಾಡೋದು ಒಂದೇನೆ, ಅಯೋಧ್ಯೆನಲ್ಲಿ ಪೂಜೆ ಮಾಡೋದು ಒಂದೇನೆ, ಬೇರೆ ಕಡೆ ಪೂಜೆ ಮಾಡೋದು ಒಂದೇನೆ, ನಮ್ಮೂರಿನಲ್ಲಿ ಪೂಜೆ ಮಾಡೋದು ಕೂಡ ಒಂದೇನೆ. ಬೇರೆ ಬೇರೆ ಇದ್ದಾರ ಶ್ರೀರಾಮಚಂದ್ರ? ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಮಾಡ್ತೀವಿ ಅಂತ ಅನ್ನೋದು ಅದು ಅಲ್ಲ. ಶ್ರೀರಾಮ ಒಬ್ಬರೇ ಇರಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೀತಾದೇವಿ, ಲಕ್ಷ್ಮಣ, ಆಂಜನೇಯ ಇದ್ದಾಗ ಮಾತ್ರ ಅದು ಪರಿಪೂರ್ಣ ಆಗೋದು. ಇವರು ಶ್ರೀರಾಮಚಂದ್ರನೇ ಬೇರ್ಪಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇಟ್ ಇಸ್ ನಾಟ್ ಕರೆಕ್ಟ್. ಮಹಾತ್ಮ ಗಾಂಧೀಜಿಯವರು ಯಾರನ್ನ ಭಜನೆ ಮಾಡ್ತಿದ್ರು? ರಘುಪತಿ ರಾಘವ, ರಾಜ ರಾಮ್, ಪತಿಹಿತ ಪಾವನ ಸೀತಾರಾಮ್, ಪತಿಹಿತ ಪಾವನ ಸೀತಾರಾಮ್. ಯಾರು ಹೇಳ್ತಿದ್ರು? ಏ ರಾಮ್. ಸಾಯುವಾಗಲೂ ಕೂಡ ಏ ರಾಮ್ ಅಂತ ಪ್ರಾಣ ಬಿಟ್ಟರು. ಮಹಾತ್ಮ ಗಾಂಧೀಜಿಯವರು ರಾಮನ್ನ ಪೂಜಿಸ್ತೀವಿ ನಾವು. ಬಿಜೆಪಿ ರಾಮನ್ ಪೂಜಿಸಲ್ಲ. ಇಲ್ಲಿರೋ ರಾಮ ಮಂದಿರಗಳೇನು ರಾಮ ಮಂದಿರಗಳಲ್ಲೋ ಇಲ್ಲಿರೋವು? ಕರ್ನಾಟಕದಲ್ಲಿ ಹಳ್ಳಿಗಳಲ್ಲಿ ರಾಮ ಮಂದಿರಗಳಿದ್ದಾವಲ್ಲ, ಅವೆಲ್ಲ ರಾಮ ಮಂದಿರಗಳಲ್ವೇನಪ್ಪ? ಅಲ್ಲಿರೋ ಮೂರ್ತಿ ಶ್ರೀರಾಮ ಅಲ್ವಾ? ಬಿಜೆಪಿಯವರು ರಾಜಕೀಯ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಾವು ವಿರೋಧ ಮಾಡೋದೇ ಅವ್ರ ರಾಜಕೀಯನ. ನಾವು ಗೌರವಿಸೋದು, ಪ್ರೀತಿಸೋದು, ಪೂಜೆ ಮಾಡೋದು ಎಲ್ಲವೂ ಕೂಡ ಮಹಾತ್ಮ ಗಾಂಧೀಜಿಯವರು ಹೇಳಿದಂತ ರಾಮನ್ನ, ರಾಮಾಯಣದ ರಾಮನ್ನ, ದಶರಥನ ಮಗನ್ನ, ಶ್ರೀರಾಮಚಂದ್ರನ್ನ, ಬಿಜೆಪಿ ರಾಮನ್ನಲ್ಲ. ಇವರೆಲ್ಲರ ಹೇಳಿಕೆಗಳನ್ನು ಕೇಳಿಸಿಕೊಂಡ ನಂತರ ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ಕಾಂಗ್ರೆಸ್ಸಿನ ನಿಲುವೇನು ಅಂತ ಏನಾದ್ರು ತಮಗೆ ಕ್ಲಾರಿಟಿ ಸಿಕ್ಕರೆ ನನಗೂ ಒಂಚೂರು ಹೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.